ಏಳುತ್ತಲೇ ನಾ ಎದ್ದು ಯಾರ್ಯಾರ ನೆನೆಯಲಿ, ಏಳುತ್ತಲೇ ನಾ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಜೋಳ ಗೋಧಿ ಬೆಳೆಯುವ ಭೂತಾಯಿಯನ್ನ ಎದ್ದೊಂದು ಗಳಿಗೆ ನೆನೆದೇನ, ನಾ ಎದ್ದೊಂದು ಗಳಿಗೆ ನೆನೆದೇನ. ಹೌದು, ನನ್ನವ್ವ ಫಲವತ್ತಾದ ಕಪ್ಪು ಭೂಮಿ, ಆ ಭೂಮಿಯನ್ನು ಪೂಜಿಸುವಂಥ ಪ್ರಮುಖರ ಈ ಊರಾಗ ಅದಾರ. ಅಂದರೆ ಪ್ರಮುಖವಾಗಿ ಈ ರೈತರೇ ಈ ಊರಾಗ ನೆಲೆ ನಿಂತಾರ. 3000 ಎಕರೆದಷ್ಟು ಪವಿತ್ರ ಕಪ್ಪು ಮಣ್ಣು ನಮ್ಮೂರಿಗೆ ಒಲ್ದೈತಿ. ಅಂದರೆ ಈ ಕಪ್ಪು ಮಣ್ಣಿನ ವಿಶೇಷತೆ ಏನಂತಂದ್ರೆ ಇದ್ರಾಗ ನೀವು ಯಾವ ಬೆಳೆನಾದರೂ ಬೆಳಿಬೋದು. ನಮ್ಮೂರೊಂದು ಜಿಯೋಗ್ರಫಿಕಲ್ ಅಂದರೆ ಈ ಒಂದು ಭೌಗೋಳಿಕ ಲಕ್ಷಣ ಹೆಂಗೈತೆ ಅಂತ ಹೇಳಿದ್ರೆ, ನಮ್ಮೂರಾಗ ಮುಂಗಾರಿ ಮಳೆ ಆದ್ರೆ ಸಾಕು, ಹಿಂಗಾರಿ ಬೆಳೆಗಳು ಹವಾದ ಮೇಲೇ ಬಂದು ಈ ನಮ್ಮೂರಿಗೊಂದು ಕಾಳು ಕಡಿ, ಹಿಂಗಾರಿ ಬೆಳೆಗೆ ಬೆಳಿತೀವಲ್ಲ ಕಾಳು ಕಡಿ, ಜೀವನ ನಡೆಸೋಕ್ಕೋಸ್ಕರ ಬರ್ತೈತಿ. ಅದೇ ಒಂದು ರೀಸನ್ ಇರ್ಬೋದು. ನಮ್ಮೂರಾಗಿಂದ ಗುಳೆ ಹೋಗುವಂಥ ಒಂದು ಪರಿಸ್ಥಿತಿ ಒಟ್ಟ ಇಲ್ಲ. ಅಂದರೆ ನಮಗದು ಗಳಿಸ್ಕೊಂಡು ಬೆಳೆಸ್ಕೊಳ್ಳಿಕ್ಕಂದ್ರೂ ಕನಿಷ್ಠ ನಮಗೇನು ಉಣ್ಣಾಕ ತಿನ್ನಕೈತಲ್ಲ ಈ ದನ ಕರಗಳಿಗೆ ಹೊಟ್ಟು ಮೇವು, ನಮಗೊಂದು ಕಾಳು ಕಡಿ ನೀಡುವಂಥ ಭೂಮಿ ಈ ಕಪ್ಪು ಭೂಮಿ ತಾಯಿ ನಮಗೆ ಹೊಲದಾಳ ಅಂತ ಹೇಳ್ಬೋದು. ಅದಕ್ಕೆ ನಮ್ಮೂರ ಅಧಿದೇವತೆಗಳ ಶಕ್ತಿನೂ ಅಂತ ಹೇಳ್ಬೋದು, ನಮ್ಮೂರ ಜನರ ಒಂದು ನಂಬಿಕೆ ಅಂತಲೂ ಹೇಳ್ಬೋದು. ಈ ರೈತನ ಈ ಊರಿನ ಒಂದು ಜೀವಾಳ ಅಂತ ಹೇಳ್ಬೋದು. 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡುವ ಸುಗ್ಗಿ ಒಡೆಯ ಯಾರಾದ್ರೂ ಇದ್ದ ಅವ ರೈತ ಅಂತ ಹೇಳ್ಬೋದು. ಈ ಊರಾಗ ಯಾರೇ ಎಷ್ಟೇ ಮುಂದುವರೆದಾರಂದ್ರೂ ಕೂಡ ಈ ರೈತಾಪಿ ಮನೆತನದಿಂದ ಬಂದವರು. ಅವ್ರ ಬೇರು ರೈತರ ಜೊತೆಗೇ ಸೇರ್ಕೊಂಡೈತಿ. ಇನ್ಕ್ಲೂಡಿಂಗ್ ನಮ್ಮ ಹುಲ್ಗಳು ನಾರಾಯಣರಾವ್ ಆಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಎಲ್ಲರೂ ನಮ್ಮ ರೈತಾಪಿ ಮನೆತನದಿಂದನೇ ಬಂದವರು. ಯಾಕಂತಂದ್ರೆ ಈ ರೈತರು ಈ ಊರಾಗ ಇಷ್ಟು ಹೆಚ್ಚಿರೋದ್ರಿಂದನೇ ಏನೋ ಈ ಊರಾಗ ಭಾಳ ಅನ್ಯೋನ್ಯತೆ ಐತಿ. ಯಾಕಂತಂದ್ರೆ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಎಲ್ಲರಿಗೂ ಸರಿಬಾಳು ಕೊಡುವಂಥ ಒಂದು ದೊಡ್ಡ ಗುಣ ಅದು. ಒಂದು ಮನುಷ್ಯ ಇರೋಲ್ದಕ್ಕ, ಯಾವುದೋ ಒಂದು ಜೀವಿ ಇರೋಲ್ದಕ್ಕ, ಪ್ರಾಣಿ ಪಕ್ಷಿ ಇರೋಲ್ದಕ್ಕ ಎಲ್ಲರನ್ನೂ ಕರ್ಕೊಂಡು ತಿನ್ನುವಂಥ ಒಂದು ವ್ಯಕ್ತಿತ್ವ ಯಾವ್ದಿದ್ರೆ ಅದು ನಮ್ಮ ರೈತರಿಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಊರು ತುಂಬ ಅನ್ಯೋನ್ಯತೆಯಿಂದ ಒಂದು ಭಾತೃತ್ವದಿಂದ ಕೂಡೈತೆ ಅಂತ ಹೇಳ್ಬೋದು ನಾವು. ಈ ನಮ್ಮೂರಾಗ ಒಬ್ಬ ಆಯುರ್ವೇದಿಕ್ ಡಾಕ್ಟರ್, ಕ್ವಾಲಿಫೈಡ್ ಡಾಕ್ಟರ್ ಅದಾರ. ಅವರು ಮಂಜುನಾಥ್ ನಿಂಗಪ್ಪ ಅಂಜನಾಳ್ ಅಂತೇಳಿ. ಮತ್ತೊಬ್ಬರು ಕ್ಲಿಷ್ಟಕರವಾದಂಥ ವಿಜ್ಞಾನ ವಿಷಯದೊಳಗೆ ಡಾಕ್ಟರ್ ಆಫ್ ಫಿಲಾಸಫಿ ಪಡೆದಾರ. ಅವ್ರ ಹೆಸರು ಡಾಕ್ಟರ್ ದಾವಲ್ ಸಾಬ್ ಈಳ್ಗರ್ ಅಂತೇಳಿ. ಇವರಿಬ್ಬರ ಬಗ್ಗೆನೂ ನಮ್ಮೂರು ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಈಗ ಕಲಿತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಹೆಲ್ಪ್ಫುಲ್ ಆಗಲಿ, ಒಂದು ಸ್ಪಿರಿಟ್ ಸಿಗಿರಲಿ, ಒಂದು ಸ್ಫೂರ್ತಿ ಸಿಗಲಿ ಅಂದ್ಕೊಂಡು ಅವರಿಬ್ಬರದ್ದು ಒಂದು ಪಾಡ್ಕಾಸ್ಟ್ ಥರ ಒಂದು ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಿವಿ ನಾವು. ಇದ್ರ ಮುಗಿದ ನಂತರ ನೆಕ್ಸ್ಟ್ ಅವ್ರದ್ದು ನಾವು ನಿಮ್ಮನ್ನು ತರಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಅದನ್ನು ನೋಡ್ರಿ ಅಂತ ಹೇಳ್ತೀನಿ. ಈ ರೈತಾಪಿ ಮನೆತನದಿಂದ ನಮ್ಮೂರಾಗ ಓದಿ ಒಂದಿಷ್ಟು ಹೊರ ಜಗತ್ತಿಗೂ ತಮ್ಮ ಸೇವೆಯನ್ನು ಸಲ್ಲಿಸಿರುವಂಥ ಭಾಳ ಜನ ಅದರ. ಅದ್ರಾಗ ನಾವು ಒನ್ನೇಕ ಸೈನಿಕರ ಬಗ್ಗೆ ನೋಡೋದಾದ್ರೆ ಅಂದ್ರೆ ಇವ್ರು ಹೆಂಗಂದ್ರೆ ಬಿಸಿಲು ಮಳೆಗೆ ಜಗ್ಗದ, ಚಳಿಗಾಳಿಗೆ ಕುಗ್ಗದ ಮನುಷ್ಯರು, ಬೆದರಿಕೆಗೆ ಬಗ್ಗಂಗಿಲ್ಲ, ಸ್ಥೈರ್ಯದಿಂದ ಮುನ್ನುಗ್ಗುವ ಧೀರ ಶೂರ ಇವರು ನಮ್ಮೂರವರು. ಅವ್ರು ಯಾರ್ಯಾರಂತ ನೋಡೋದಾದ್ರೆ ಮಲ್ಲಪ್ಪ ರೋನಾಥ್, ಸುಬಾನ್ ಸಾಬ್ ನದಾಫ್, ಮೈಬೂ ಹೆಬ್ಬಳ್ಳಿ, ಸೈಯದ್ ಹೆಬ್ಬಳ್ಳಿ, ರಹೀಂ ಹೆಬ್ಬಳ್ಳಿ, ಶಿವಪ್ಪ ಕರಿಮೇರಿ, ರುದ್ರಪ್ಪ ಚಳಿಗೇರಿ, ಪ್ರಕಾಶ್ ಗುಡ್ನಾಯ್ಕರ್, ನಿಂಗಪ್ಪ ಹಂಚಿನಾಳ್, ಯಲ್ಲಪ್ಪ ಹಂಚಿನಾಳ್, ಮಂಜುನಾಥ್ ಗಡ್ಡಿ, ಮಹಾಂತೇಶ್ ಕಡಿಯವರ್, ಮೋಹನ್ ಹೊಸ್ಮನಿ, ಶಿವು ತುಮುರುಗುದ್ದಿ, ಸಾಗರ್ ಭಜಂತ್ರಿ ಅವರು. ಇನ್ನು ಮಡದಿ ಮಕ್ಕಳ ಮನೆಯಾಗ್ಬಿಟ್ಟು ತಂದೆ ತಾಯಿನ ಮನಸ್ಸಿನಾಗ ಇಟ್ಟುಕೊಂಡು ಬಂಧು ಬಳಗ ಮರೆತು ತಮ್ಮ ಯೌವನಾವಸ್ಥೆಯನ್ನು ಈ ದೇಶಕ್ಕೆ ಮುಡುಪಿಟ್ಟಂಥ ಕಾಗದದೊಳಗೆ ಮಾಜಿ ಸೈನಿಕರಾಗಿ ಈಗಲೂ ಚಿರ ಯುವಕರಾಗಿ ಒಂದು ಎಲ್ಲ ಜನರಿಗೂ ಸ್ಫೂರ್ತಿಯಾಗಿರುವಂಥ ಮಾಜಿ ಸೈನಿಕರು ನಮ್ಮೂರಾಗ ಒಂದಿಷ್ಟು ಜನ ಅದರ. ಅವ್ರು ಯಾರಂತ ನೋಡೋದಾದ್ರೆ ಜಡಿಯಪ್ಪ ಹೊಸ್ಮನಿ, ವಾಸು ಕರ್ಬಾನತ್, ಮಹಾಂತೇಶ್ ಕರ್ಬಾನತ್, ಹಸನ್ ಸಾಬ್ ನದಾಫ್, ಸೈಯದ್ ನದಾಫ್, ಅಜೀಜ್ ಸಾಬ್ ನದಾಫ್, ಬಸವಂತಪ್ಪ ಡೊಳ್ಳಿನ್, ಹುಚ್ಚನಗೌಡ್ರ ಪಾಟೀಲ್, ಮೊಹಮ್ಮದ್ ಅಲಿ ನದಾಫ್, ಸುರೇಶ್ ಬಾರ್ಕೇರ್, ಮಾಬೂಸಾಫ್ ನದಾಫ್, ಮುತ್ತು ಹೊಸ್ಮನಿ, ದೇವೇಂದ್ರಪ್ಪ ಹೊಸ್ಮನಿ, ದ್ಯಾಮುನ್ಗೌಡ್ರ ದಿಡ್ಡಿಮನಿ, ಮಹಾದೇವಪ್ಪ ಕಡಿಯವರ್, ಮಾರುತಿ ಕಡಿಯವರ್, ಶರೀಫ್ ಸಾಬ್ ಹೆಬ್ಬಳ್ಳಿ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರು ಹದ್ದಿನಂತಿಕ್ಕು ಸರ್ವಜ್ಞ. ಅಂದರೆ ಎಲ್ಲರ ಮುಖದಾಗೂ ಮುದ್ದು ಬರುವಂಥ ಒಂದು ಪವಿತ್ರ ಬೋಧನಾ ವೃತ್ತಿಯೊಳಗೆ ನಮ್ಮೂರ ಸಾಕಷ್ಟು ಜನ ಅದಾರ. ಅವರನ್ನು ಒಂದು ಕಡೆ ತರುವಂಥದ್ದೊಂದು ಪಕ್ಷಿ ನೋಟ. ಅವರು ಯಾರ್ಯಾರಂತಂದ್ರೆ ಶರಣಪ್ಪ ಬಾರ್ಕೇರ್ ಸರ್, ಶರಣಪ್ಪ ಅಂಗಡಿ ಸರ್, ವಾಣಿಶ್ರೀ ಕುಲಕರ್ಣಿ ಮೇಡಮ್, ತುಂಗಾದೇವಿ ಕುಲಕರ್ಣಿ ಮೇಡಮ್, ಫಕ್ಕೀರೇಶ್ ಬಾರ್ಕೇರ್ ಸರ್, ಮಹಾಂತೇಶ್ ಹವಾಲ್ದಾರ್ ಸರ್, ಲಕ್ಷ್ಮಪ್ಪ ದಂಡಗಿದಾಸರ್ ಸರ್, ಮಲ್ಲಪ್ಪ ಕಲ್ಗುಡಿ ಸರ್, ಶಿವಪ್ಪ ಕಲ್ಗುಡಿ ಸರ್, ಚಂದ್ರಹಾಸ್ ಕಲ್ಗುಡಿ ಸರ್, GN ಹದ್ಲಿ ಸರ್, ಲಕ್ಷ್ಮಣ್ ದಂಡಗಿದಾಸರ್ ಸರ್, ಸಂಗಮೇಶ್ ಹಕ್ಕಿಯವರ್ ಸರ್, ಕಲ್ಲಪ್ಪ ಸಂತಿ ಸರ್, ರಾಮಣ್ಣ ಪಡೇಸೂರ್ ಸರ್ ಮತ್ತು ಮೌನೇಶ್ ಕಮಾರ್ ಸರ್. ಮತ್ತು ಇದೇ ವೃತ್ತಿಯಿಂದ ನಿವೃತ್ತರಾಗಿ ಸಂತೃಪ್ತಿಯಿಂದ ಜೀವನ ನಡೆಸಿರುವಂಥ ಒಂದಿಷ್ಟು ರಿಟೈರ್ಡ್ ಶಿಕ್ಷಕರು ನಮ್ಮೂರಾಗ ಭಾಳ ಜನ ಅದರ. ಅವ್ರು ಯಾರಂದ್ರೆ ದೇವಶೆಟ್ಟಿ ಸರು, ಬಶೆಟ್ಟಪ್ಪ ಅಂಗಡಿ ಸರು, ಬಸವನಗೌಡ್ರು ಸನಗೌಡ್ರು ಸರು, ಸಂತಿ ಸರು, ಹಿರೇಮಠ್ ಸರು, ತುಳಚಪ್ಪ ದಂಡಗಿದಾಸರ್ ಸರು, HH ಬಾರ್ಕೇರ್ ಸರು, MF ಕೋಲ್ಕರ್ ಸರು, ಕಳಸಾಪುರ ಮೇಡಮ್ಮು, ಲಕ್ಷ್ಮಣ್ ಸಂತಿ ಸರು, ಹುಚ್ಚಪ್ಪ ಬಾರ್ಕೇರ್ ಸರು,
ಗುರಪ್ಪ ಪಡೇಸೂರು ಸರು ಮತ್ತು ಪ್ರಕಾಶ್ ಕಾಳಿ ಸರು. ಜಾತ್ರೆ ಇದ್ರೂ ಸರಿ, ಜಗಳಿದ್ರೂ ಸರಿ, ಎಲ್ಲಿ ಅಂದ್ರಲ್ಲೇ ಪ್ರತ್ಯಕ್ಷವಾಗಲೇಬೇಕು. ಈ ನಮ್ಮ ಸಮಾಜವನ್ನು ಸರಿದಾರಿಗೆ ತರಕ ಒಂದು ಪ್ರಮುಖ ಪಾತ್ರ ವಹಿಸಲೇಬೇಕು. ಇವರೇ ಖಾಕಿದಾರಿಗಳು, ಪೊಲೀಸರು. ಈ ಪೊಲೀಸ್ ಹುದ್ದೆಯೊಳಗೂ ನಮ್ಮ ಊರಾಗ ಒಂದಿಷ್ಟು ಜನ ಅದಾರ. ಅವ್ರು ಯಾರ್ಯಾರಂತ ನೋಡೋದಾದ್ರೆ ವಾಸು ಕರ್ಬನದವರು, ಇವರು ಮಾಜಿ ಸೈನಿಕರು ಕೂಡ ಹೌದು. ಶಿವಯೋಗಿ ಹಿರೇಮಠ್ ಸರು, ಮಹೇಶ್ ಹವಾಲ್ದಾರ್ ಸರು, ಜಗದೀಶ್ ಹೊಸಳ್ಳಿ ಸರು. ಈ ರಿಟೈರ್ಡ್ ಪೊಲೀಸರು ಒಂದಿಷ್ಟು ಜನ ನಮ್ಮ ಊರಾಗ ಅದಾರ. ಅವ್ರು ಯಾರಂತ ನೋಡೋದಾದ್ರೆ ಭೀಮಪ್ಪ ತಳವಾರ್ ಸರು, CN ಸನ್ಗೌಡ್ರು ಸರು, ಬಾಬುರಾವ್ ಜೈನರ್ ಸರು, ರಾಮಣ್ಣ ನೀರ್ಲಿಗಿ ಸರು. ವಕೀಲರು ನಮ್ಮೂರಾಗ 4 ಜನ ಅದಾರಂತ ಗೊತ್ತಾಗೈತಿ. ಆ 4 ಜನ ಯಾರಂತಂದ್ರೆ ನಿಮ್ಗೆ ಗೊತ್ತಿರುವಂಗೆ ಹೂಲ್ಗಳು ನಾರಾಯಣರಾವ್ ಅವರೊಬ್ರು ವಕೀಲರು, ಆ್ಯಂಡ್ CD ಹೂಲ್ಗಳವರೊಬ್ಬರು, ಮಹೇಶ್ ಹಾಳ್ಕೇರಿ ಸರ್ ಒಬ್ಬರು, ಮತ್ತು ಇತ್ತೀಚೆಗೆ ಕುಮಾರಿ ರೇಣುಕಾ ಈರಣ್ಣವ್ರ ಮೇಡಮ್ ಅವರು ವಕೀಲರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸ್ಯಾರ. ಇತ್ತೀಚೆಗೆ ಭಾಳ ಕ್ಲಿಷ್ಟಕರವಾದ ಅಂದ್ರೆ ಬ್ಯಾಂಕ್ ನೌಕರಿ ಒಳಗೂ ನಮ್ಮ ಊರವರು ಇನ್ನೂ ಕಡಿಮೆ ಇಲ್ಲ. ಅಲ್ಲಿ ಒಂದಿಷ್ಟು ಜನ ಅದಾರ. ಅವ್ರು ಯಾರಂತ ಒಂದು ಕಡೆ ನೋಡೋದಾದ್ರೆ ಈ ದೊಡ್ಡ ಮಲ್ಕಪ್ಪ ಕಾಳಿ ಸರು, ಶಿವಾನಂದ್ ಕಾಳಿ ಸರು, ಸತೀಶ್ ಹಂಚಿನಾಳ್ ಸರು. ಇವರು ಕೂಡ ಬ್ಯಾಂಕ್ನಾಗ ಕೆಲಸ ಮಾಡಕತ್ತಾರ. ಇನ್ನು ಒಂದಿಷ್ಟು ಅವಾಗಿನ ಕಾಲಕ್ಕೆ ಇಂಜಿನಿಯರ್ ಆದವರು ನಮ್ಮ ಊರಾಗ ಅದಾರ. ಈಗೂ ಇಂಜಿನಿಯರ್ ಆದವ್ರು ಅದಾರ. ಇಂಜಿನಿಯರ್ಗಳು ಯಾರು ಅಂತ ನೋಡೋದಾದ್ರೆ ಅಶೋಕ್ ದೇವಶೆಟ್ಟಿ ಸರು, ವೀರೇಶ್ ಚಳಗೇರಿ ಸರು, ಅನಿಲ್ ಕುಮಾರ್ ಹಂಚಿನಾಳ್ ಸರು, ಪ್ರಕಾಶ್ ಹಟ್ಟಿ ಸರು, ಮತ್ತು ಈಗ ನೈಬಾ ಬಾನು ಚಳಮರದಂತ ಇವರು ಏರೋನಾಟಿಕಲ್ ಇಂಜಿನಿಯರ್, ಒಬ್ಬರು ಮಹಿಳೆಯಾಗಿ ಒಬ್ಬರು ಇಂಜಿನಿಯರಿಂಗ್ ಪದವಿ ಪಡೆದಿರೋರು. ನಮ್ಮೂರಿಗೊಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಗ್ರಾಮ ಸೇವಕರು ಅಂದ್ರೆ ಪಂಚಾಯತಿ ಒಳಗೆ ಕೆಲಸ ಮಾಡಿದ್ರೆ ಯಾರಂತ ನೋಡೋದಾದ್ರೆ ಮೌಲಾ ಸಾಬ್ ನದಾಬ್ ಸರು, ಇಮಾಮ್ ಸಾಬ್ ನದಾಬ್ ಸರು, ರುದ್ರಯ್ಯ ಹಿರೇಮಠ್ ಸರು. KSRTC ಒಳಗೂ ಒಂದಿಷ್ಟು ಜನ ಅದಾರ. ಅವ್ರು ಯಾರಂತಂದ್ರೆ ವೀರೇಶ್ ಹಂಚಿನಾಳ್ ಸರು, ಫಕೀರ್ ಸಾಬ್ ಬುದಿಯಾಳ್ ಸರು, ಜಮಾಲ್ ಸಾಬ್ ಬುದಿಯಾಳ್ ಸರು, ಮಹೇಶ್ ಹೊಸಳ್ಳಿ ಸರು, ಮತ್ತು ಹುಸೇನ್ ಸಾಬ್ ನದಾಫ್. ಇವರು ಟೆಕ್ನಿಷಿಯನ್ನಾಗಿ ವರ್ಕ್ ಮಾಡ್ತಾರೆ. ಒಬ್ಬರು ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಂದ್ರೆ ಒಂದು ಬೆಂಗಳೂರಾಗ ಐತಿದೆ, ಒಂದು ಒಳ್ಳೆ ಪ್ರೆಸ್ಟಿಜಿಯಸ್ ಜಾಗ. ಇಲ್ಲಿ ನಮ್ಮೂರೊಬ್ಬರು ಟೆಕ್ನಿಷಿಯನ್ ಅಜ್ಜಪ್ಪ ದೇಶೆಟ್ಟಿ ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು ವಿಶೇಷವಾಗಿ ಈ ಕ್ರೀಡೆ ಸಂಸ್ಕೃತಿ ಕಲೆ ಬಗ್ಗೆ ಹೇಳೋದಾದ್ರೆ ನಮ್ಮೂರಾಗೊಬ್ಬರು ರಾಷ್ಟ್ರೀಯ ಹಿರಿಯ ಕ್ರೀಡಾಪಟುಗಳು ಅದಾರ. ಇವ್ರದ್ದು ಒಂದು ವಿಶೇಷತೆ ಏನಂತಂದ್ರೆ ಪ್ರತಿಯೊಂದು ವೃತ್ತಿಯೊಳಗೂ ಯಾವುದಕ್ಕೂ ಲಿಮಿಟ್ ಇರೋಂಗಿಲ್ಲ. ಓದಾಕ, ಬರೆಯಾಕ, ನೌಕರಿ ಮಾಡೋಕೆ ಒಂದು ಲಿಮಿಟ್ ಇರೋಂಗಿಲ್ಲ. ಬಟ್ ಅಂದರೆ ವಯಸ್ಸಿನ ಮಿತಿ ಇರೋಂಗಿಲ್ಲ. ಈ ಸ್ಪೋರ್ಟ್ಸ್ ಅಂತ ಬಂದಾಗ ದೈಹಿಕ ದಾಢ್ಯತೆ ಪ್ರಮುಖ ಪಾತ್ರ ವಹಿಸ್ತೈತಿ. ಆದರೂ ಇವರಿಗೆ ವಯಸ್ಸು ನಂಬರ್ ಅನ್ನೋದಷ್ಟೇ 55 ಮೇಲ್ಪಟ್ಟಿದ್ರು ಒಬ್ಬರು ರಾಷ್ಟ್ರೀಯ ಹಿರಿಯ ಕ್ರೀಡಾಪಟು ಅದಾರ. ಅವ್ರು ಯಾರಂತಂದ್ರೆ ಪಂಚಾಕ್ಷರಯ್ಯ ಹಿರೇಮಠ ಅವರು. ಇವರು ರಾಷ್ಟ್ರೀಯ ಹಿರಿಯ ಕ್ರೀಡಾಪಟು. ಅತಿ ಹೆಚ್ಚು ಪ್ರಜ್ಞಾವಂತ ಮತದಾರ ಪ್ರಭುಗಳಿರೋದು ಈ ಊರಾಗ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಊರು ಗ್ರಾಮ ಪಂಚಾಯತಿಗೆ ಈ ಊರು ಜನ ಎಷ್ಟು ಚಂದ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊತಾರೆ ಅಂತಂದ್ರೆ ಅತಿ ಹೆಚ್ಚು ಭೂಮಿ ಒಡೆತನ ಇರುವಂಥ ಹಂಚಿನಾಳರ ಮನೆತನ, ಹಾಳ್ಕೆರೆಯವ್ರ ಮನೆತನ, ಬೆಳಗಟ್ಟೆಯವ್ರ ಮನೆತನ, ಒಡ್ಡಿನವ್ರ ಮನೆತನ ಮತ್ತು ಪಡೇಶ್ವರರ ಮನೆತನದಿಂದನೂ ತಮ್ಮ ಆಯ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಂಡಾರ. ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಂಡಾರ. ಏನು ಹೊಲ ಇಲ್ದವ್ರದ್ದು ಕೂಡ ಆಯ್ಕೆ ಮಾಡ್ಕೊಂಡಾರ. ಅನಕ್ಷರಸ್ಥ ಇದ್ದವ್ರನ್ನೂ ಕೂಡ ಆಯ್ಕೆ ಮಾಡ್ಕೊಂಡ್ರ. ಹೈಯೆಸ್ಟ್ ಕ್ವಾಲಿಫೈಡ್ ಇದ್ದವ್ರನ್ನೂ ಕೂಡ ಆಯ್ಕೆ ಮಾಡ್ಕೊಂಡ್ರ. ಅಂದ್ರೆ ಇವ್ರಿಗೊಂದು ಮಾನದಂಡ ಏನಂತಂದ್ರೆ ಅವ್ರು ಯಾರೇ ಆಗಿರೋಲಕ್ಕ ಅವ್ರ ಹತ್ರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಐತಿ, ನಮ್ಮೂರನ್ನು ಸುಧಾರಣೆ ಮಾಡುವಂಥ ಶಕ್ತಿ ಅವ್ರ ಹತ್ರ ಐತಿ ಅಂತ ಅವ್ರಿಗೆ ತಿಳಿದ ತಕ್ಷಣ ಅಂಥ ಪ್ರತಿನಿಧಿಯನ್ನು ತಮ್ಮ ಸೇವೆಗೆ ನಿರೂಪಿಸಿಕೊಳ್ಳುವಂಥ ಶಕ್ತಿ ಪ್ರಜ್ಞಾವಂತ ಮತದಾರ ನಮ್ಮೂರಾಗ ಅದಾರ. ನಿಜವಾದ ಪ್ರಜಾಪ್ರಭುತ್ವಕ್ಕೆ ನಮ್ಮೂರು ಒಂದು ಸಶಕ್ತ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ರೀತಿಯ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಕೆ ತುಂಬ ಸಶಸ್ತ್ರರಾಗ್ಯಾರ ಇವರು. ಇಲ್ಲೇ ಒಬ್ಬರು ಪ್ರಥಮ ಪ್ರತಿನಿಧಿ ಕಳಕಮ್ಮ ಪೂಜಾರ ಅಂತ ಹೇಳ್ಬೋದು. ಮೊದಲ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಪಾಟೀಲ್ ಅವರು ಅಂತ ಹೇಳ್ಬೋದು. ಆಮೇಲೆ ಈ ಜಟ್ಟಿಗಳು, ಜಗಮಲ್ಲರು ಮತ್ತು ಕುಸ್ತಿಪಟುಗಳು ಅಂತ ಹೇಳಿದ್ರೆ, ಕುಸ್ತಿ ಅಂತಂದ್ರೆ ಅದನ್ನು ಪರೋಕ್ಷವಾಗಿ ಎಂಥ ಶಬ್ದಗಳ ಬದಬಳಕೆ ಮಾಡ್ತಾರೆ ಅಂದ್ರೆ ಈ ಕುಸ್ತಿ ಅನ್ನೋದು ಗಂಡ್ಮಕ್ಳಿಗೆ ಅಷ್ಟೇ ಮೀಸಲಪ್ಪ. ಜಗಜ್ಜಟ್ಟಿಗಳು, ಜಗಮಲ್ಲರು, ಮೀಸೆ ಹೊತ್ತವರು, ತೊಡೆ ತಟ್ಟವರು, ಇದು ಎಲ್ಲದಕ್ಕೂ ಒಂದು ಚಿತ್ತು ಮಾಡುವಂಥ ಒಂದು ಮಹಿಳೆಯರು ನಮ್ಮೂರಾಗ ರಾಷ್ಟ್ರೀಯ ಮಟ್ಟದ ಕುಸ್ತಿಪಟು ನಮ್ಮೂರಾಗ ಒಬ್ಬರು ಅದಾರ. ಅವರೇ ಶ್ವೇತಾ ಬೆಳಗಟ್ಟಿಯವರು. ಇವರು 12 ಸಲ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಾರ. ರಾಷ್ಟ್ರ ಮಟ್ಟದೊಳಗೆ ಒಂದು ಚಾಕಚಕ್ಯತೆಯಿಂದ ತಮ್ಮ ಕೌಶಲ್ಯದಿಂದ ITBP ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ನಲ್ಲಿ ಒಂದು ವೃತ್ತಿಯನ್ನು ಪಡೆದಾರ. ಇದು ಒಂದು ಹೆಮ್ಮೆ ವಿಷಯ. ಈ ಸೈನಿಕರಿಗೆ ಬರೀ ಗಂಡ್ಮಕ್ಳು ಅಂತಿದ್ರು, ಸೈನಿಕರು ಒಂದು ಮಹಿಳೆ ನಮ್ಮೂರಾಗ ಬಂದರು. ನಮ್ಮೂರಾಗ ಮಹಿಳಾ ಪೊಲೀಸರು ಯಾರಂತ ಹೇಳಿದ್ರೆ ಒಂದು ಫಸ್ಟಿಗೆ ಅಶ್ವಿನಿ ಚಳಗೇರಿ ಅವರಾದರು. ಆ ನಂತರ ಬೆಳಗಟ್ಟೆ ಮನೆತನದ ಸೌಂದರ್ಯ ಬೆಳಗಟ್ಟೆ ಅಂತ ಒಬ್ಬರು ಬಂದರು. ಸೊ ಇವರೆಲ್ಲರಿಗೂ ಒಂದು ಒಳ್ಳೆ ರೀತಿ ಸ್ಕೋಪ್, ಮಹಿಳೆಯರಿಗೂ ನಮ್ಮೂರ ಸ್ಕೋಪ್ ಕೊಡ್ತಾರಂತ ಇದರಿಂದ ಗೊತ್ತಾಕತಿ. ಆನಂತರ ಇನ್ನೂ ಒಂದು ಮುಂದುವರೆದು ಹೇಳೋದಾದ್ರೆ ವಿದ್ಯಾದೇವತೆ ಎಲ್ಲ ಪದವಿಗಳಿಗೆ ಹೆಚ್ಚಿರುವಂಥ ನಮ್ಮ KPSC ಅಂದರೆ KPSC ಅಂತ ನಡೆದಿರುವಂಥ ಒಂದು KS ಎಕ್ಸಾಮನ್ನು ಪಾಸ್ ಮಾಡಿ ಡಿಸ್ಟಿಕ್ ಕಮಿಷನರ್ ಮೈನಾರಿಟಿ ಆಫೀಸ್ನಾಗ DC ಆಗಿರುವಂಥ ನಮ್ಮೂರನ ಹೆಮ್ಮೆ ಒಂದು ಮಹಿಳೆಯರದಾರ. ಅವ್ರ ಹೆಸರು ಯಲ್ಲಮ್ಮ ಪಡೇಸೂರು ಅಂತ. ಇವರು ನಮ್ಮೂರ ಪುರುಷರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ
ಒಂದು ತುಂಬ ಸ್ಫೂರ್ತಿ ಅಂತ ಹೇಳ್ಬೋದು. ಮಹಿಳೆಯಾಗಿ ಇಷ್ಟು ದೊಡ್ಡ ಹುದ್ದೆಗೆ ತಲುಪಕ್ಕೆ ಅವರು ಒಂದು ಅಚಲವಾದ ಒಂದು ಸಾಮರ್ಥ್ಯ, ತಮ್ಮ ಮೇಲೆ ತಮಗಿರುವಂಥ ಒಂದು ವಿಶ್ವಾಸ, ಮನೆತವ್ರದ್ದು ಕೊಡುವಂಥ ಒಂದು ಸಪೋರ್ಟ್ ಎಷ್ಟೈತೆ ಅಂತ ಹೇಳಿದ್ರಿಂದ ಗೊತ್ತಾಗ್ತೈತಿ. ಅವ್ರು ಎಲ್ಲ ನಮ್ಮೂರಿನವ್ರಿಗೂ ಒಂದು ಸ್ಫೂರ್ತಿ ಆಗ್ತಾರೆ. ಇನ್ನು ಜನಪ್ರತಿನಿಧಿಗಳಲ್ಲಿ ಒಂದಿಷ್ಟು ವಿಶೇಷತೆಯನ್ನು ಹುಡುಕೋದಾದ್ರೆ ನಮ್ಮೂರಾಗ ಅತಿ ಕಿರಿಯ ಅಧ್ಯಕ್ಷ ಯಾರಂತಂದ್ರೆ ಶ್ರೀ ಚನ್ನಬಸಪ್ಪ ಹೂಗಾರ್ ಅವರು ಅತಿ ತಮ್ಮ ಕಡಿಮೆ ವಯಸ್ಸಿನಲ್ಲಿ ಈ ಊರಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. ಮತ್ತು ಅತ್ಯಂತ ಕಿರಿಯ ಸದಸ್ಯರು ಯಾರಂತಂದ್ರೆ ಈಗಿರುವಂಥ ಮಿಲಿಂದ್ ಕಾಳಿಯವರು ಅತ್ಯಂತ ಕಿರಿಯ ಸದಸ್ಯರಂತ ಗುರುತಿಸಿಕೊಂಡ್ರು. ಇನ್ನೂ ಹಿಂದಕ್ಕೆ ಹೋದರೆ ಅಶೋಕ್ ಬೆಳಗಟ್ಟಿಯವರು 25 ವರ್ಷ 3 ತಿಂಗಳಲ್ಲಿ ನಮ್ಮೂರಿಂದ ಮಂಡಳ ಪಂಚಾಯಿತಿಗೆ ಆಯ್ಕೆಯಾದಂಥ ಅತ್ಯಂತ ಕಿರಿಯ ಸದಸ್ಯರಂತ ನಮಗೆ ತಿಳಿದು ಬಂದಿರೋ ಮಾಹಿತಿ. ಹೈಯೆಸ್ಟ್ ಕ್ವಾಲಿಫೈಡ್ ಚೇರ್ಮನ್ ಯಾರು ನಮ್ಮೂರಾಗ ಅಂತ ಹೇಳಿದ್ರೆ ಶ್ರೀ ಟಿಪ್ಪು ಸುಲ್ತಾನ್ ನದಾಫ್ ಅವರು ಕ್ವಾಲಿಫೈಡ್ MA ಮಾಡಿಕೊಂಡು ಈ ಊರಿನ ಚುಕ್ಕಾನಿ ಹಿಡಿದಾರ. ಕಲೆ, ಸಂಸ್ಕೃತಿ, ಸಾಹಿತ್ಯಕ್ಕೂ ಕೂಡ ಅಗಾಧವಾದ ಸೇವೆಯನ್ನು ಈ ಊರಾಗಿಂದ ಸಲ್ಲಿಸ್ಯಾರ. ಎಲ್ಲರಿಗೂ ಗೊತ್ತಿರುವಂಗೆ ನಾಡಕವಿ, ಕರ್ನಾಟಕ ಏಕೀಕರಣಕ್ಕೆ ಒಂದು ಸ್ಫೂರ್ತಿಯಾದಂಥ ಸ್ಫೂರ್ತಿ ಗೀತೆ ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನುವಂಥ ಒಂದು ಹಾಡನ್ನು ಬರೆದಿರೋ ನಮ್ಮೂರವರೇ, ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಆನಂತರ CGV ಹಿರೇಮಠ ಅವರು ನಾಟಕಕಾರರಾಗಿ ಗುರುತಿಸಿಕೊಂಡ್ರು. ತಮ್ಮದೇ ಹೆಸರಿನ ಒಂದು ಮಿತ್ರ ಮಂಡಳಿಯನ್ನು ಕಟ್ಕೊಂಡು ಎಲ್ಲ ಕಡೆ ನಾಟಕ ಪ್ರದರ್ಶಿಸಿದ್ರು. ಒಂದು ಸಾಮಾಜಿಕ ಚಳವಳಿ ಮಾಡ್ತಿದ್ರು, ಜನರನ್ನು ಸಂಘಟಿಸ್ತಿದ್ರು, ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥ ಒಂದು ಅವಿರತ್ನ ಪ್ರಯತ್ನವನ್ನು ತಮ್ಮ ಕೊನೆ ಉಸಿರಿರುವವರೆಗೂ ಮಾಡಿ ಹೋದರು CGV ಹಿರೇಮಠ ಅವರು. ಅವ್ರಿಗೆ ನಮ್ಮೂರ ಪರವಾಗಿ ಅವ್ರಿಗೊಂದು ವಂದನೆಯನ್ನು ಸಲ್ಲಿಸ್ತೀನಿ. ತೀರಾ ಇತ್ತೀಚೆಗೆ ಯಲ್ಲಪ್ಪ ಹಂಚನಣ್ಣನವರು ಕತೆ, ಕಾದಂಬರಿ, ನಾಟಕ, ನೀಳ್ಗತೆ ಈ ರೀತಿ ವಿವಿಧ ಒಂದು ಸಾಹಿತ್ಯ ಪ್ರಕಾರದೊಳಗೆ ತಮ್ಮನ್ನು ತಾವು ಗುರುತಿಸಿಕೊಂಡ್ರು. ಅವರು 3 ಪುಸ್ತಕಗಳು ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಆಯ್ಕೆ ಸಮಿತಿಯಿಂದ ಆಯ್ಕೆಗೊಂಡು ಕೇಂದ್ರ ಗ್ರಂಥಾಲಯಕ್ಕೆ ಆಯ್ಕೆಯಾಗಿರೋದು ಒಂದು ಹೆಮ್ಮೆಯ ವಿಷಯ. ಇಲ್ಲಿ ನಾಟ್ಯ ಸಂಘಗಳು ಭಾಳ ಅದಾವೆ, ಅಂದ್ರೆ ಸಾಮಾಜಿಕ ನಾಟಕ ಆಡುವಂಥ ಸಂಘಗಳು ಭಾಳ ಅದಾವು. ಪ್ರಮುಖವಾಗಿ ದುಂಡಿ ಬಸವೇಶ್ವರ ನಾಟ್ಯ ಸಂಘದವರು 35 ವರ್ಷದಿಂದ ಸತತ ತಮ್ಮ ಕಲಾ ಸೇವೆ ಮಾಡ್ಕೊಂಡು ಬಂದಾರ. ಒಂದು 12 ಕಲಾಕುಸುಮಗಳ ಸಾಮಾಜಿಕ ಪೌರಾಣಿಕ ರೇಣುಕಾದೇವಿ ನಾಟ್ಯ ಸಂಘದವ್ರು ಮಾಡಿದರು. ಒಂದಿಷ್ಟು ಗ್ರಾಮದೇವಿ ನಾಟ್ಯ ಸಂಘದಿಂದನೂ ಕಲಾಕುಸುಮಗಳು ಹೊರಗೆ ಬಂದು, ಮಾರುತೇಶ್ವರ ನಾಟ್ಯ ಸಂಘ ಐತಿ, ದುರ್ಗಾದೇವಿ ನಾಟ್ಯ ಸಂಘ ಐತಿ. ಆ ನಾಟಕ ಸಂಘದ ಜೊತೆಗೆ ಒಂದಿಷ್ಟು ಮಂದಿ ನಾಟಕ ಮಾಸ್ತರು ಇದ್ದರು. ಅಂದ್ರೆ ಅವರೇ ಆ ನಾಟಕಕ್ಕೆ ಜೀವಾಳ ತುಂಬುವಂಥವ್ರು. ಅವರು ಯಾರ್ಯಾರಪ್ಪ ಅಂತಂದ್ರೆ ನಮಗೆ ತಿಳಿದಂಗೆ ರಾಮಪ್ಪ ಮಾಸ್ತರ ಕರ್ಮೇರಿ ಅವರು ಸಾಕಷ್ಟು ನಾಟಕಗಳನ್ನು ಆಡಿಸಿದ್ರು ನಮ್ಮ ಊರಾಗವರು. ಅವ್ರ ನಂತರ ಪುಂಡಪ್ಪ ಮಾಸ್ತರ ಕರ್ಮೇರಿ ಅವರು ಒಂದು 35ಕ್ಕೆ ಹೆಚ್ಚು ನಾಟಕಗಳನ್ನು ನಮ್ಮ ಊರಾಗಲ್ದ ಬೇರೆ ಊರಾಗ ಹೋಗಿ ಆಡಿಸಿ ಬಂದರು. ಮತ್ತು ಇತ್ತೀಚೆಗೆ ಚಿದಾನಂದ ಮಾಸ್ತರ್ ಬಡಿಗೇರ್ ಅವರು 10ಕ್ಕೂ ಹೆಚ್ಚು ನಾಟಕಗಳನ್ನು, ವಿಶೇಷವಾಗಿ ಸಾಮಾಜಿಕ ನಾಟಕಗಳನ್ನು ನಮ್ಮ ಊರಾಗಲ್ದ ಬೇರೆ ಊರಾಗೂ ಹೋಗಿ ಅವರು ಆಡಿಸಿ ಬಂದರು. ಆ ರೀತಿ ಒಂದು ಕಲೆಗೆ, ಸಂಸ್ಕೃತಿಗೆ ನಮ್ಮೂರು ಸದಾ ಯಾವತ್ತು ಉತ್ತುಂಗದಾಗೈತೆ ಅಂತ ಹೇಳ್ಬೋದು. 1991-92 ಆಸ್ಪಾಸ್ನಲ್ಲಿ ಈ ಊರಾಗ ಬಾಬುರಾವ್ ಜೈನರವರ ಮತ್ತು ಅವರ ಸಹಪಾಠಿಗಳ ಸಹಭಾಗಿತ್ವದಾಗ ಫ್ರೆಂಡ್ಸ್ ಅಸೋಸಿಯೇಷನ್ ಕ್ರಿಕೆಟ್ ಕ್ಲಬ್ ಅನ್ನುವಂಥ ಒಂದು ಕ್ರಿಕೆಟ್ ಟೀಮನ್ನು ಕಟ್ಟಿದ್ರು. ಅವ್ರು ಎಷ್ಟು ಚಂದ ಟೂರ್ನಮೆಂಟನ್ನು ಸಂಘಟಿಸ್ತಿದ್ರು, ಹೆಂಗೆ ಅವ್ರನ್ನ ಯುವಕರನ್ನು ಒಂದುಗೂಡಿಸಿದ್ರು ಅಂತ ಹೇಳಿದ್ರೆ ಯಾವುದೋ ಒಂದು ಓನಿ ಹೆಸರು ಇಟ್ಕೊಂಡಿದ್ದಿಲ್ಲ. ಫ್ರೆಂಡ್ಸ್ ಅಸೋಸಿಯೇಷನ್ ಕ್ರಿಕೆಟ್ ಕ್ಲಬ್ ಅಂದ್ರೆ ಗೆಳೆಯರ ಬಳಗ ಕ್ರಿಕೆಟ್ ಕ್ಲಬ್ ಅಂತ ಇಟ್ಕೊಂಡ್ರೆ ಇಡೀ ಊರೇ ಒಂದಾಗ ಒಂದು ಟೀಮ್ ನಡೆಸಿದ್ರು ಅವರು. ಆ ಟೀಮ್ ಎಷ್ಟು ಚಂದ ಅವ್ರದ್ದು ಎಲ್ಲ ಕಡೆ ಪಬ್ಲಿಸಿಟಿ ಆಗಿತ್ತಂದ್ರೆ ಇಲ್ಲಿ ಟೂರ್ನಮೆಂಟ್ ಆಡೋಕೆ ಪ್ರಖ್ಯಾತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಟಗಾರ ಸುನಿಲ್ ಜೋಶಿ ಅವರು ಬಂದಿದ್ದರು. ಮತ್ತು ಅದೇ ತಂಡದ ಮುಂದುವರೆದ ಟೂರ್ನಮೆಂಟ್ನಲ್ಲಿ 2001-2002 ಆಸ್ಪಾಸ್ನಾಗ ಅನಿರುದ್ಧ್ ಜೋಶಿ IPL ಆಟಗಾರ ಅವರು ಕೂಡ ಈ ಊರಿಗೆ ಬಂದು ಆಟ ಆಡಿ ಹೋಗಿದ್ದರು. ಆನಂತರ ಎಲ್ಲ ಸ್ಪೋರ್ಟ್ಸ್ ಕ್ಲಬ್ಗೂ ಪ್ರಮುಖವಾಗಿ ಇರುವಂಥದ್ದೊಂದು ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ಬು ಕಳೆದ 40 ವರ್ಷದಿಂದ ಸತತವಾಗಿ ಕಬಡ್ಡಿಯನ್ನು ಭಾಳ ಉತ್ಸುಕತೆಯಾಗಿ ಎಲ್ಲ ಕಡೆ ಹರಡಕತ್ತಾರ. ರಾಷ್ಟ್ರೀಯ ಮಟ್ಟದೊಳಗೂ ಹೆಸರು ಮಾಡಿರುವಂಥದ್ದೊಂದು ತಂಡ ನಮ್ಮ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ಹೂಲ್ಗೊಳ. ಅವ್ರಿಗೂ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ಪೈಲ್ವಾನ್ಗಿರಿಗೆ ಅಂದರೆ ಒಂದು ಪೈಲ್ವಾನ್ರು ನಮ್ಮ ಊರಾಗೆ ಒಂದು ಹಳ್ಳಿ ಒಳಗೆ ಪೈಲ್ವಾನ್ರು ಎಷ್ಟು ಇರ್ತಾರೆ ಅಷ್ಟು ದುಶ್ಚಟಗಳಿಂದ ಭಾಳ ದೂರ ಆಗ್ತಾರಂತ. ದೇಹದಾಡೆ ಬಗ್ಗೆ ಗಮನ ಕೊಡ್ತಾರೆ. ಆ ದೇಹದಾಡೆ ಇದ್ದಷ್ಟು ನಮ್ಮದು ಮೊದಲೇ ಹೇಳಿದಂಗೆ ಒಕ್ಕಲ್ತನ ಪ್ರಮುಖವಾಗಿರುವಂಥ ಈ ಊರೊಳಗೆ ಒಕ್ಕಲ್ತನ ಮಾಡೋಕೆ ಒಂದು ದೇಹದಾಡ್ಯತೆ ಬೇಕು, ಮಾನಸಿಕ ಸ್ಥಿತಿ ಬೇಕು. ಆ ಮಾನಸಿಕ ಸ್ಥಿತಿ, ದೈಹಿಕ ದಾಢ್ಯತೆಯನ್ನು ಪೈಲ್ವಾನ್ಗಿರಿ ನಡೆಸ್ಕೊಡ್ತೈತಿ. ಪೈಲ್ವಾನ್ಗಿರಿ ನಿಮ್ಗೆ ತಲುಪಿಸ್ತೈತಿ ನಿಮ್ಮ ಮನಸ್ಸಿಗೆ. ಅಂಥ ಪೈಲ್ವಾನ್ರು ಹಳೆಯ ಕಾಲದ ಪೈಲ್ವಾನ್ರು ಯಾರು ಅಂತ ನೋಡ್ಕೊಂಡು ಬಂದರೆ ಶಿವರಾಯಪ್ಪಜ್ಜ ಬೆಳಗಟ್ಟಿಯವರಿಂದ ಶುರುಗೊಂಡಿದ್ದು, ಇಮ್ಮಣ್ಣಜ್ಜ ಚಳಮರದವರು, ನಿಂಗಪ್ಪಜ್ಜ ಹುಲ್ಗಣ್ಣವ್ರವರು, ನಾನ್ ಸಾಹೇಬಜ್ಜ ಸೊರಟೂರವರು ಇವನು ಮುಂದುವರ್ಸ್ಕೊಂಡು ಬಂದರು. ಅವರು ನೆಕ್ಸ್ಟ್ ಪೀಳಿಗೆ ಅಶೋಕ್ ಬೆಳಗಟ್ಟಿಯವರು ತಮ್ಮ ತನು ಮನ ಧನದಿಂದ ಕುಸ್ತಿಯನ್ನು ಒಂದು ಬೇರೆ ಲೆವೆಲಿಗೆ ತೊಗೊಂಡು ಹೋದರು. ಅವರು ಸಮಕಾಲೀನರಾದಂಥ ಷಣ್ಮುಖಪ್ಪ ಕೋಟೆಗೌಡವರು, ಭೀಮ್ಸಿ ಹೊಸಳ್ಳಿಯವರು, ಗದಿಗಪ್ಪ ಹಡಪದವರು, ಲಕ್ಷ್ಮಪ್ಪ ಭಜಂತ್ರಿಯವರು, ಹೇಮಣ್ಣ ಸೋನ್ಕೊಪ್ಪ ಅವರು, ಹೈದರ್ ಸಾಬ್ ನದಾಫ್ ಅವರು ಇವರು ಸಮಕಾಲೀನರಾಗಿ ಒಂದು ಹೆಗಲು ಕೊಟ್ಟು ಕುಸ್ತಿಯನ್ನು ಬೆಳೆಸಿದರು. ಮತ್ತು ಇತ್ತೀಚೆಗೆ ಕುಸ್ತಿಯ ಪರಂಪರೆ ನಮ್ಮೂರಾಗಿ ಎಷ್ಟು ಬೆಳೆದೈತೆ, ಎಷ್ಟು ಚಲೋ ಆಗೈತೆ ಅಂದರೆ ಎಷ್ಟೋ ಸ್ಪೋರ್ಟ್ಸ್ ಕೋಟಾದಾಗ ಹೋಗೋಕೆ ಇಷ್ಟಪಡಕತ್ತಾರ. ನಾವು ಹೇಳಿದಂಗೆ ಶ್ವೇತಾ ಬೆಳಗಟ್ಟಿಯವರು, ಅಶೋಕ್ ಬೆಳಗಟ್ಟಿಯವರ ಕುಟುಂಬದ ಕುಡಿ ಅವರನ್ನು ಒಂದು ರಾಷ್ಟ್ರೀಯ ಕ್ರೀಡಾಪಟುವಾಗಿ ಮಾಡಿದರು. ಅವರಿಂದನೇ ಒಂದು ITBP ಒಂದು ಸೋಲ್ಜರ್ ಕೂಡ ಆದರು ಅವರು. ಅದರ ಹಿಂದೆ ಎಲ್ಲೋ ಒಂದು ಅವಿರತ ಪ್ರಯತ್ನ ಅಶೋಕ್ ಬೆಳಗಟ್ಟಿಯವ್ರದ್ದು ಇತ್ತು ಅಂತ ನಾವು ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತ ಅನಿಸಕತ್ತೈತೆ ನನಗೆ.
ಇನ್ನೂ ಒಂದು ವಿಶೇಷ ಏನಂತಂದ್ರೆ ನಮ್ಮೂರ ಬಗ್ಗೆ ತಿಳಿದಷ್ಟು ಹೆಕ್ಕಿದಷ್ಟು ಹಂಗೆ ಹೊಸ ವಿಷಯಗಳು ಹೊರಗೆ ಬರಕತ್ತವು. ನಮ್ಮೂರಾಗ ನಿಮ್ಗೆ ಗೊತ್ತಿರಲಿ, ಹಳೆಯ ಶಾಸನಗಳು ನಮ್ಮೂರಾಗ ಅದಾವು, ಅವನ್ನ ಪುರಾತತ್ವ ಇಲಾಖೆಗಳ ಉಲ್ಲೇಖನ ಅದಾವು. ಅವನನ್ನು ಹೊರಗೆ ತೆಗೆದು ಅದು ಏನು ಅಂತ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಇನ್ನೂ ವಿಶೇಷ ಅಂತಂದ್ರೆ ಇಡೀ ರಾಷ್ಟ್ರನ, ಇಡೀ ರಾಜ್ಯನೇ ತಿರುಗಿ ನೋಡುವಂಥ ಹುಲ್ಗಳು ನಾರಾಯಣರಾವ್ ನಮ್ಮೂರೊಳಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಅವ್ರ ಬಗ್ಗೆ ಒಂದು ಪ್ರತ್ಯೇಕ ಒಂದು ಎಪಿಸೋಡ್ ಮಾಡೋಕ್ಕೆ ಇಷ್ಟಪಡ್ತೀವಿ. ನಮ್ಮೂರ ಜಾಗೀರ್ದಾರ್ ಮನೆತನ, ರಾಯರ್ ಮನೆತನ 1942ರಲ್ಲಿ ನಡೆದಿರುವಂಥ ಒಂದು ಛಲೇಜಾವ್ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಸ್ವಾತಂತ್ರ್ಯ ಹೋರಾಟದೊಳಗೆ ನಮ್ಮೂರಿಗೂ ನೇರವಾದ ಲಿಂಕ್ ಇತ್ತು. ಕರ್ನಾಟಕ ಏಕೀಕರಣದೊಳಗೆ ಪ್ರಮುಖ ಪಾತ್ರ ವಹಿಸಿರುವಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ನಮ್ಮೂರಿಗೂ ಒಂದು ನೇರ ಸಂಪರ್ಕ ಇತ್ತು. ಅದೆಲ್ಲವನ್ನು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೀವಿ, ಮುಂದಿನ ದಿನದೊಳಗೆ ತರ್ತೀವಿ. ಇದು ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ. ಇವರನ್ನು ಅನುಸರಿಸೋರು ತುಂಬ ಜನ ಇದ್ದಾರೆ ನಮ್ಮೂರಾಗ. ಎಲ್ಲ ವಿದ್ಯಾವಂತರಿಗೂ ಇವರೊಬ್ಬರು ದಾರಿದೀಪ. ನಮಸ್ಕಾರ. ನಾವು ಇವತ್ತು ನಮ್ಮೂರಿನ ಒಂದು ಶಿವನ ಪ್ರತಿರೂಪ ಕಲ್ಮೇಶ್ವರ ದೇವಸ್ಥಾನದಾಗ ನಿಂತೀವಿ. ಈ ದೇವಸ್ಥಾನ ನಮ್ಮೂರಿಗೆ ಅತ್ಯಂತ ಒಂದು ಹೊಸ ದೇವಸ್ಥಾನ ಅಂತ ಹೇಳ್ಬೋದು. ಇದನ್ನು ಕಲ್ಲಾಗ ಕೆತ್ತಿದ್ರು, ಭಾಳ ವರ್ಷ ತೊಗೊಂತು, ಆದ್ರೆ ಭಾಳ ಚಂದ ಮೂಡಿ ಬಂದಿತ್ತು ದೇವಸ್ಥಾನ. ಕೈಯಿಂದ ಕೆತ್ತಿರುವಂಥ ಒಂದು ದೇವಸ್ಥಾನ ಇದು. ಈ ಓಣಿ ಒಳಗೆ ಒಂದು ಒಳ್ಳೆ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ. ಇದ್ರದ್ದೊಂದು ಪವಾಡಗಳೂ ಭಾಳ ಅದಾವು. ಇದಕ್ಕೆ ಮುದುಕರಿಂದ ಹೇಳ್ಕೊಂಡು ಸಣ್ಣ ಮಕ್ಕಳು ತನ ಎಲ್ಲರೂ ನಡ್ಕೊತಾರೆ. ಪರಮಾತ್ಮನ ರೂಪವನ್ನು ರಾವಣಾಸುರ ಶಿವತಾಂಡವ ಸ್ತೋತ್ರದೊಳಗೆ ಹಾಡಿ ಹೊಗಳಿದ್ದ. ಅದರರ್ಥ ಆ ಶಿವನ ರೂಪ ಹೆಂಗೈತೆ ಅಂತೇಳಿ ಭಾಳ ವಿಸ್ತಾರವಾಗಿ ಹೇಳ್ಯಾನವ. ಅಂದ್ರೆ ಒಂದು 50 ಫೂಟಿನ ವಾಸುಕಿ ಅಂದ್ರೆ ಒಂದು ನಾಗರಹಾವು, ಅವನ್ನ ಗಲೆ ಒಳಗಿರ್ತೈತಿ. ಆನಂತರ ಅದನ್ನು ಭಾರ ಹೊರುವಂಥವ್ನು ಎದೆ ಎಷ್ಟು ವಜ್ಜಿರ್ಬೋದು. ತಲೆ ಮೇಲೆ ಗಂಗಾಮಾಯಿ ಬೇರೆ, ಚಂದಾಮಾಮ ಬೇರೆ ಮ್ಯಾಗ, ಅವು ಎಲ್ಲ ಭಾರವನ್ನು ಹೊತ್ತುಕೊಳ್ಳುವಂಥ ನಂದಿ ಐತಲ್ಲ ಅದರ ವಾಹನ, ಅದಕ್ಕೆ ಶಕ್ತಿ ಇರ್ಬೋದು ಅಂತ. ಅದು ಈ ಊರಿನ ನಮ್ಮ ರೈತ ಜನರ ಜೀವಾಳ ಬಸವಣ್ಣ. ಅದಕ್ಕೆ ಹೇಳೋದು, ರೈತನಿಗೆ ಇವ ಮುತ್ತಿನ ಕನಜ, ಶಿವನು ಕೂಡ ಇವನ ಮೆಚ್ಚುವ ಭಾಳ ಸಹಜ. ಹಳ್ಳಿ ಊರಿಗೆ ಇವ ಚಿನ್ನದ ಕಳಸ, ಅದೇ ನಮ್ಮ ಬಸವಣ್ಣ ಅಂತ. ಬಸವಣ್ಣನ ಗುಡಿ ನಮ್ಮ ಊರಾಗ ಪ್ರಮುಖವಾಗಿ 3 ಕಾನ್ ಸಿಗ್ತಾವು. ಒಂದು ಮುಂಗ್ನಿ ಬಸವಣ್ಣ, ಒಂದು ಬಾವಿ ಬಸವಣ್ಣ, ಒಂದು ದುಂಡಿ ಬಸವಣ್ಣ. ದುಂಡಿ ಬಸವಣ್ಣ ಅನ್ನುವಂಥದ್ದು ಒಂದು ಉದ್ಭವ ಮೂರ್ತಿ ಅಂತ ನಾವು ಕೇಳ್ಪಟ್ಟಿದ್ವಿ. ಅದ್ರದ್ದು ಒಂದು ವಿಶೇಷ ಪವಾಡ ಏನಂತಂದ್ರೆ, ಈ ಪ್ರತಿ ವರ್ಷದ ಹೊಸ ವರ್ಷ ಉಗಾದಿ ಪಾಡ್ಯ ಅಂತ ಹೇಳ್ತೀವಲ್ಲ, ಅದ್ರ ಫಸ್ಟ್ ಸೂರ್ಯಕಿರಣ ಆ ದುಂಡಿ ಬಸವನ ಗುಡಿ ಮೇಲೆ ಬೀಳ್ತೈತೆ ಅಂತ. ಅದು ದುಂಡಗ ಒಂದು ಉದ್ಭವ ಮೂರ್ತಿ ಇರೋದ್ರಿಂದ ಅದಕ್ಕೆ ದುಂಡಿ ಬಸವನ ಅಂತ ಹೇಳ್ತಾರೆ. ಆ ಗುಡಿ ಪುನರುಜ್ಜೀವನ ಮಾಡ್ಬೇಕಂದಾಗ ಅದನ್ನು ಎತ್ತಾಕ ಅದು ಅಪ್ಪನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಜನ. ಅವರೊಂದು ನಂಬಿಕೆ ಐತಿ, ಅದು ಅದರದೇ ಆದಂಥ ಒಂದು ಪವಾಡ ಐತಿ. ಅದನ್ನು ಮುಂದೆ ಹೋದ್ರೆ ಯಾವುದೇ ಎತ್ತಿಗೆ ರೋಗ ರುಜಿನಿ ಬರಲ್ಲ ಅನ್ಕೊಂಡು ಆ ದುಂಡಿ ಬಸವನನ್ನ ಪೂಜೆ ಮಾಡ್ತಾರೆ ನಮ್ಮ ಊರಾಗ. ವಿದ್ಯೆ ಬುದ್ಧಿ ಕೊಡಕ್ಕೆ ಪುಸ್ತಕಗಳದವು, ಗುರುಗಳಿರ್ತಾರೆ ಮತ್ತು ಶಾಲೆಗಳದವು. ನಮ್ಮಲ್ಲಿರುವಂಥ ಒಂದು ಶಕ್ತಿಯನ್ನು ಹೊರಗೆ ತೆಗ್ಯಾಕ ಯಾವುದೋ ಒಂದು ದೈವಿ ಶಕ್ತಿ, ನಮ್ಮ ಕಾಣದ ಶಕ್ತಿ ಯಾವತ್ತೂ ನಮ್ಮ ಹಿಂದೆ ಬೆನ್ನಿರ್ತಂತಂದು ನಾವು ತಿಳ್ಕೊತೀವಿ. ಅದೇ ಪ್ರತಿಯೊಂದು ಓಣಿಗೂ ತಮ್ಮದೇ ಆದಂಥ ಒಂದು ದೇವ್ರನ್ನ ಮಾಡ್ಕೊಂಡಿರ್ತಾರೆ ಈ ಊರಾಗ. ಪ್ರತಿಯೊಂದು ಕಡೆಗೆ ಭರಮಪ್ಪ ಸಿಗ್ತಾವೆ ನಿಮ್ಗೆ, ಯಾವುದೋ ಒಂದು ಕಡೆ ಮತ್ತೊಂದು ದೇವ್ರು ಸಿಗ್ತೈತಿ. ಆ ದೇವ್ರ ಉದ್ದೇಶ ಇಷ್ಟೇ, ತಮ್ಮನ್ನು ತಾವು ಬಲಪಡಿಸ್ಕೊಳಕ್ಕೆ ಮುಂಜಾನೆ ಅದು ದೇವ್ರ ಮುಖ ನೋಡ್ಬೇಕು, ನಾವು ಮಾಡುವಂಥ ಕೆಲಸಗಳು ಸಶಕ್ತವಾಗಿ ಸುಸಕ್ತವಾಗಿ ಸಾಕ್ಬೇಕಂತೇಳಿ ಪ್ರತಿಯೊಂದಿಷ್ಟು ಓಣಿಯೊಳಗೂ ಒಂದಿಷ್ಟು ದೇವರುಗಳದವು. ಬೀರ್ಲಿಂಗೇಶ್ವರ ದೇವಸ್ಥಾನ ಒಂದು ಶಿವನ ಇನ್ನೊಂದು ಅವತಾರನೇ ಅಂತ ಹೇಳ್ಬೋದು, ಬೀರ್ಲಿಂಗೇಶ್ವರ ದೇವಸ್ಥಾನ. ಆನಂತರ ಈ ಕಾಣ್ತಿರೋದು ನಮ್ಮೂರಿನ ಆರಾಧ್ಯ ದೈವ ರುದ್ರಶರಣರ ಮಠ, ಸುಗಿರೇಶ್ವರ ಮಠ. ಇದು ಸದ್ಯಕ್ಕೆ ಪುನರುಜ್ಜೀವನದೊಳಗೈತಿ. ಇದನ್ನು ನಾವು ಕಟ್ಟ ಕಡೆಗೆ ಯಾಕೆ ಮಾಡಕತ್ತೀವಿ ಅಂದ್ರೆ, ಒಂದು ಉಗ್ರ ರೂಪಿ ಮಹಾ ತಪಸ್ವಿ ಬ್ರಹ್ಮಚಾರ್ಯ ಆಚರಿಸಿ ಯಾರಿಗೂ ಹಿಂಸೆ ಕೊಡಲಾರ್ದಂಗೆ ಸಮಾಜವನ್ನು ತಿದ್ದು ಒಂದು ಕಾರ್ಯ ಮಾಡಿದಂಥ, ತೀರಾ ಇತ್ತೀಚೆಗೆ ಒಂದು 50-52 ವರ್ಷದೊಳಗೂ ಈ ಊರಾಗ ನೆಲೆ ನಿಂತು ಹೋಗಿರುವಂಥ ರುದ್ರಶರಣರು ಈ ಗುಡಿ ಒಂದು ಪುನರುತ್ಥಾನ ಆಗಕತ್ತೈತಿ. ಅದು ಒಂದು ಭಾಳ ಯುದ್ಧೋಪಾದಿಯಲ್ಲಿ ಕೆಲಸ ನಡೆದೈತಿ. ಆದಷ್ಟು ಬೇಗ ಈ ದೇವಸ್ಥಾನ ಪೂರ್ಣಗೊಳ್ಳಿ. ಇದ್ರ ಇತಿಹಾಸ ಭಾಳ ದೊಡ್ಡದೈತಿ. ಅವರು ತುಂಬ ಪವಾಡ ಪುರುಷರು. ಈಗಿರುವಂಥ ಜನರನ್ನು ಅವ್ರು ನೋಡ್ಯಾರ, ಅವರಿಂದ ಆಶೀರ್ವಾದ ಪಡೋದು, ಎಷ್ಟೋ ಶುಭ ಕಾರ್ಯ ಒಳ್ಳೆ ಕಾರ್ಯಗಳನ್ನು ಮಾಡ್ಯಾರ. ದಿಲ್ ಮೇ ಇಸ್ಕ್ ಹೇ ನಬಿ ಹೋ ಐಸಿ ಲಗನ್, ದಿಲ್ ಮೇ ಇಸ್ಕ್ ಹೇ ನಬಿ ಹೋ ಐಸಿ ಲಗನ್, ರೂ ತಡಪ್ತಿ ರಹೆ ದಿಲ್ ಮಚಲ್ತಾ ರಹ, ಜಿಂದಗಿ ಕಾ ಮಜಾ ಹೋಕೆ ಹರ್ ಸಾಸ್ ಪರ್ ಯಹ ಮೊಹಮ್ಮದ್ ನಿಕಾಲ್ತಾ ರಹ. ಇದು ನಮ್ಮೂರ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸುವಂಥ ಮಸೀದಿ. ಸಾಕಷ್ಟು ಜನ ನಮ್ಮೂರಾಗ ಮುಸ್ಲಿಂ ಬಾಂಧವರು ಅದರ, ಬಟ್ ಎಲ್ಲರೂ ಭಾಳ ಅನ್ಯೋನ್ಯವಾಗಿದ್ದೀವಿ ನಾವು. ವಿಶೇಷವಾಗಿ ನಮ್ಮ ಊರಾಗ ಮೊಹರಂ ಆಚರಣೆ ಒಂದು ನೋಡುವಂಥದ್ದು. ಎಲ್ಲ ಸರ್ವಧರ್ಮದವ್ರು ಸೇರಿಕೊಂಡು ಮನೆ ಹಬ್ಬದ ಥರ ಆಚರಣೆ ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಅನ್ಯೋನ್ಯತೆ ಇರುವಂಥ ಒಂದು ಹಳ್ಳಿ. ಈ ನಮ್ಮ ಹಳ್ಳಿ ಬಗ್ಗೆ ನನಗೆ ಹೇಳಕ್ಕೆ ಭಾಳ ಹೆಮ್ಮೆ ಅನಿಸ್ತೈತಿ. ಆ್ಯಂಡ್ ಈ ಊರಾಗ ಎಲ್ಲ ರೀತಿಯ ಹಬ್ಬಗಳನ್ನು ಎಲ್ಲರೂ ಸೇರಿ ಮಾಡ್ತಾರೆ. ನಮ್ಮೂರಾಗ ವಿಶೇಷವಾಗಿ 2 ಜಾತ್ರೆಗಳು ಬರ್ತಾವೆ. ದವನದ ಹುಣ್ಣಿಮೆ ದಿನ ಹನುಮ ಜಯಂತಿ ದಿನ ಹನುಮಂತೇವ್ರ ಜಾತ್ರೆ, ಆ್ಯಂಡ್ ಇನ್ನೊಂದು ಫಸ್ಟ್ ಹುಣ್ಣಿಮೆ ನಂತರ ಬರ್ತೈತಿ ಸುಗಿರೇಶ್ವರ ಜಾತ್ರೆ.
ಈ ಸುಗಿರೇಶ್ವರ ಜಾತ್ರೆಗೆ ಈ ನಮ್ಮ ದೇವಸ್ಥಾನ ರುದ್ರಶರಣರ ದೇವಸ್ಥಾನ ಸುಗಿರಪ್ಪನ ದೇವಸ್ಥಾನ ಬೇಗ ಮುಗಿಲಿ ಅಂತ ನಾವು ಆಶಿಸ್ತೀವಿ. ಆ್ಯಂಡ್ ನಮ್ಮ ಊರಾಗ ಭಕ್ತಿ ಭಾವಗಳು ಹೆಂಗದಾವ ಅಂತಂದ್ರೆ ಶ್ರಾವಣದೊಳಗೆ ಬೆಳ್ಳಿ ಚುಕ್ಕಿ ಮೂಡುಕಿನ ಮೊದಲೇ ಒಂದಿಷ್ಟು ಭಜನಾ ಸಂಘದವರು ಶಿವನ ಜ್ಞಾನ ಮಾಡ್ಕೊತ ಊರಾಗೆಲ್ಲ ತಿರುಗಡೆ ಎಲ್ಲರಿಗೂ ಶಿವನ ಭಕ್ತಿಯನ್ನು ಪಸರಿಸ್ತಾರೆ. ಆ ಭಜನಾ ಸಂಘಗಳ ಪ್ರಮುಖ ಯಾವ ಅಂತಂದ್ರೆ ಶ್ರೀ ಭಾವಿಬಸವೇಶ್ವರ ಭಜನಾ ಸಂಘ, ಶ್ರೀ ರೇಣುಕಾದೇವಿ ಭಜನಾ ಸಂಘ, ಶ್ರೀ ಗ್ರಾಮದೇವಿ ಭಜನಾ ಸಂಘ, ಶ್ರೀ ಕಲ್ಮೇಶ್ವರ ಭಜನಾ ಸಂಘ, ಶ್ರೀ ಮಾರುತಿ ಭಜನಾ ಸಂಘ, ಶ್ರೀ ದುಂಡಿ ಬಸವೇಶ್ವರ ಭಜನಾ ಸಂಘ, ಶ್ರೀ ದುರ್ಗಾದೇವಿ ಭಜನಾ ಸಂಘ ಮತ್ತು ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಭಜನಾ ಸಂಘಗಳು ನಮ್ಮ ಊರಾಗೆಲ್ಲ ಒಂದು ಭಕ್ತಿ ಭಾವನ ಪಸರಿಸ್ತಾರೆ. ಮತ್ತು ಈ ಊರಾಗ 50ಕ್ಕೂ ಹೆಚ್ಚು ಜನ ಅಯ್ಯಪ್ಪ ಮಾಲಾಧಾರಿಗಳಾಗಿ ಅಯ್ಯಪ್ಪನ ಜಪಿಸ್ತಾರೆ. ಇಡೀ ಊರಿಗೆ ಒಂದು 41 ದಿನ ಅಯ್ಯಪ್ಪನ ಭಜನೆ ಮಾಡುವ ರೀತಿಯಲ್ಲಿ ಅವರು ಒಂದು ಭಕ್ತಿ ಭಾವದಾಗ ಮುಂದೆ ಹೇಳಿಸ್ತಾರೆ. ಮತ್ತು ಇತ್ತೀಚೆಗೆ ಆಂಜನೇಯ ಮಾಲಾಧಾರಿಗಳೂ ಬೆಳಕಿಗೆ ಬಂದಾರ. ಆ್ಯಂಡ್ ಶಿವರಾತ್ರಿ ಆಸುಪಾಸು ನಮ್ಮ ಊರಾಗ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮಾಲಾಧಾರಿಗಳು ಇತ್ತೀಚೆಗೆ ಬೆಳಕಿಗೆ ಬಂದಾರ. ಅಂದ್ರೆ ಒಟ್ಟಿನಲ್ಲಿ ಎಲ್ಲರ ಅವಿನಾಭಾವದಿಂದ ಬಾಳ್ತಾರೆ. ಒಂದು ಭಕ್ತಿ ಶಕ್ತಿ ಯುಕ್ತಿ ಎಲ್ಲವನ್ನು ಮೈಲಿಡಿಸ್ಕೊಂಡು ಈ ಊರಾಗ ಹೋಗ್ತಾರೆ. ಇವತ್ತು ನಾವು ಇದನ್ನು ಯಾಕೆ ಮಾಡಾಕತ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯನೂ ಇತಿಹಾಸಕಾರ ಬರೆದಾಗ ಮಾತ್ರ ಇತಿಹಾಸ ಅನಿಸ್ಕೊಂತೈತಿ. ಇಲ್ಲಾಂದ್ರೆ ಎಷ್ಟೋ ವಿಷಯಗಳು ಕಾಲಗರ್ಭದಲ್ಲಿ ಕೂಡ ಹೋಗ್ಬಿಡ್ತಾವೆ. ಇದೇ ರೀತಿ ಯುವಕರು ಪ್ರತಿಯೊಂದು ಹಳ್ಳಿ ಒಳಗೆ ಹುಟ್ಟು ಬರಲಿ. ಇವತ್ತು ಮಾಡ್ತಿರೋ ನಾವು ವಿಡಿಯೋ ಮುಂದೊಂದು 10-20 ವರ್ಷ ಬಿಟ್ಟು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸಿದಾಗ ಎಷ್ಟು ಖುಷಿ ಆಕೈತಿ. ನಮ್ಮೂರು ಅನ್ನುವಂಥದ್ದೊಂದು ಈ ತುತ್ತಿನ ಚೀಲ ತುಂಬಿಸ್ಕೊಳಕ್ಕೆ ನಾವು ಊರು ಬಿಟ್ಟು ಎಲ್ಲ ಕಡೆ ಅಡ್ಡಾಡಕತ್ತೀವಿ. ನಮ್ಮ ಮಕ್ಕಳು ನಮ್ಮನ್ನು ಕೇಳ್ತಾರೆ ನಮ್ಮ ಊರು ಯಾವುದು, ನಮ್ಮ ಊರು ಎಂಥದ್ದು ಅಂತ ಹೇಳಿದಾಗ ಇದು ಒಂದು ತೋರಿಸ್ಬಿಟ್ರೆ ಸಾಕು ನಮ್ಮ ಊರು ಎಂಥದ್ದು ಅಂತ ಗೊತ್ತಾಗ್ತೈತಿ. ಅಂಥದ್ದೊಂದು ಸಣ್ಣ ಪ್ರಯತ್ನ. ಇನ್ನೂ ಸಾಕಷ್ಟು ವಿಷಯಗಳು ನಮ್ಮೂರು ಕಾಲಗರ್ಭದೊಳಗೆ ಅಡುಗೆವು ಕಾಲಕ್ಕೆ ತಕ್ಕಂಗೆ ನಮ್ಗೆ ಗೊತ್ತಿದ್ದಂಗೆ ನಿಮ್ಮ ಮುಂದೆ ತರಕ್ಕೆ ಒಂದು ಸತತ ಪ್ರಯತ್ನ ಮಾಡಿದ್ವಿ ನಾವು. ನಮ್ಮೂರ ಇತಿಹಾಸ ಇಷ್ಟು ದೊಡ್ಡದೈತಲ್ಲ, ಎಷ್ಟು ಹೇಳಿದ್ರು ಏನೇ ಹೇಳಿದ್ರು ಎಲ್ಲೋ ಒಂದಿಷ್ಟು ವಿಷಯಗಳು ಮರೆಮಾಚ್ಬೋದು. ಆ ಮರೆಮಾಚಿದ್ದನ್ನು ಮುಂದೆ ಹಿಡಿದಾಗ ತರಕ್ಕೆ ಇಷ್ಟಪಡ್ತೀವಿ. ಈ ಮರೆಮಾಚಿದ್ದನ್ನು ನಾನು ಭಾಳ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಒಂದು ಸಣ್ಣ ಹಳ್ಳಿ ಒಂದಿಷ್ಟೇ ವಿಷಯ ಅಂದ್ಕೊಂಡಂಗೆಲ್ಲ ತುಂಬ ಪ್ರಕಾರವಾಗೋದು ಭಾಳ ದೊಡ್ಡ ಇತಿಹಾಸ ಐತೆ ನಮ್ಮೂರಿಗೆ. ಆ ಇತಿಹಾಸ ನನಗೆ ಕೆದಕಿದಷ್ಟು ನನಗೆ ಮರ್ತಷ್ಟು ನನಗೆ ವೈಯಕ್ತಿಕ ಭಾಳ ಖುಷಿ ಆಕೈತೆ. ಯಾಕಂದ್ರೆ ಒಂದು ಸಣ್ಣ ಒಂದಿಷ್ಟೇ 1 ಲೈನ್ 2 ಲೈನ್ ಹೇಳುವಂಥ ಇತಿಹಾಸ ನಮ್ಮೂರದ್ದಲ್ಲ. ನಮ್ಮೂರು ಭಾಳ ದೊಡ್ಡದೈತಿ. ನಮ್ಮೂರ ಪ್ರಕೃತಿ ಇನ್ನೂ ಬೆಳಿಬೇಕು. ಈಗಿನ ಯುವಕರು ಎಲ್ಲರೂ ಸೇರಿಕೊಂಡು ನಮ್ಮೂರನ್ನು ಇನ್ನೂ ಮುಂದುವರಿಸುವಂಥ ಪ್ರಯತ್ನ ಮಾಡುವ ಒಂದು ಸಣ್ಣ ಪ್ರಯತ್ನ ಬಂಧುಗಳೇ. ಇದು ಒಂದು ನಮ್ಮೂರಿಗೆ ಸಲ್ಲಿಸ್ತಿರೋ ಒಂದು ಅಳಿಲು ಸೇವೆ ಅಂತ ಅನ್ಕೊಂತೀನಿ. ಎಲ್ಲರೂ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್. ಬದುಕು ಬಲು ಹೀನ ನಿಧಿಯು